ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ 25 ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಟಿಪ್ಸಲ್ಲಿ ಕೆಲವೊಂದು ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು ಇರ್ಬೋದು, ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಇರ್ಬೋದು, ಕಿಚನಲ್ಲಿ ಕೆಲವೊಂದು ಏರಿಯಾಸಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಕೂಡ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ 1 by 1 ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಿಮಗೆ ಒಂದು ಸ್ವಲ್ಪ ಡಲ್ ಆಗಿ ಕಾಣಿಸ್ಬೋದು. ಅದಕ್ಕೆ ರೀಸನ್ ಏನು ಅನ್ನೋದು ಕೂಡ ಇದೇ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಸಾಮಾನ್ಯವಾಗಿ ಫಂಕ್ಷನ್ ಟೈಮಲ್ಲೆಲ್ಲ ಕೂಡ ತಾಂಬೂಲಕ್ಕೆ ಅಂತ ತೆಂಗಿನಕಾಯಿ ಕೊಡ್ತಿರ್ತಾರೆ. ಸೊ ಆ ಒಂದು ತಾಂಬೂಲಕ್ಕೆ ಬಂದಿರುವಂಥ ತೆಂಗಿನಕಾಯಿಗಳಲ್ಲಿ ಕೆಲವೊಂದು ಪುಟ್ಟದಾಗಿರುವಂಥದ್ದು ಇರ್ಬೋದು. ಅದನ್ನು ಒಂದೇ ಕಡೆ ಇಟ್ಟು ಹಾಳಾಗೋದ್ರ ಬದಲಾಗಿ ತೊಗೊಂಡು ಬಂದಿದ್ದ ಕೂಡಲೇ ಈ ರೀತಿ ನಾವು ಕಟ್ ಮಾಡಿಬಿಟ್ಟು ಅದರಿಂದ ಕೊಬ್ಬರಿನ ಸಪ್ರೇಟ್ ಮಾಡಿ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಕೊಳ್ಳೋದಾದರೆ ಅಡುಗೆ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಮತ್ತು ಈ ಒಂದು ತೆಂಗಿನಕಾಯಿಗಳೇನಿದೆ ಸ್ವಲ್ಪ ದಿನಗಳ ಕಾಲ ಇಟ್ಟಿದ್ದೀವಿ ಅಂದರೆ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಇರೋವಂಥ ಕೊಕೊನೆಟ್ನ ಕರೆಕ್ಟಾಗಿರುವಂಥ ಸ್ಟೇಜಲ್ಲಿ ನಾವೇನಾದರೂ ಉಪಯೋಗಿಸ್ಕೊಳ್ಳೋದಾದ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಈ ತೆಂಗಿನಕಾಯಿಗಳನ್ನ ಬೇಗ ಯೂಸ್ ಮಾಡ್ಕೊಳ್ತೀರಾ ಒಂದು ಕಡೆ ಸೈಡ್ಗೆ ಇಟ್ಬಿಟ್ವಿ ಅನ್ನೋದಾದ್ರೆ ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ. ನೋಡಿ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ನೀವು ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಸಣ್ಣದಾಗಿ ಪೀಸಸ್ನ ಮಾಡಿಕೊಂಡು ಜಿಪ್ಲಾಕ್ ಕವರಲ್ಲಿ ಇಟ್ಕೊಂಡು ಫ್ರೀಸರಲ್ಲಿ ಇಟ್ಕೊಳ್ಳೋದಾದರೆ ಅಡುಗೆ ಮಾಡಬೇಕಾದ್ರೆ ಒಂದು 5 ನಿಮಿಷ ಮುಂಚೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿ ಇಡೋದಾದರೆ ಬೇಗನೆ ಕೂಲಿಂಗ್ ಅನ್ನೋದು ಕೂಡ ಹೋಗುತ್ತೆ. ಕ್ವಿಕ್ಕಾಗಿ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು, ಫ್ರಿಜ್ಜಲ್ಲಿ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಬರ್ತಾ ಇರುತ್ತೆ. ಫ್ರಿಜ್ಜಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್ನ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಒಂದು ನ್ಯೂಸ್ ಪೇಪರ್ ಅಥವಾ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಅದಕ್ಕೆ ನೀರನ್ನ ಸ್ಪ್ರಿಂಕಲ್ ಮಾಡಿ ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟು ಪೇಪರ್ ತೇವಾಗಬೇಕಷ್ಟೇ ಈ ರೀತಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಈ ಒಂದು ಪೇಪರ್ನ ಫ್ರಿಜ್ಜಲ್ಲಿ ಇಡೋದ್ರಿಂದ ಫ್ರಿಜ್ಜಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದ್ರ ಬದಲಾಗಿ ಬೇಕಿಂಗ್ ಸೋಡಾ ಅಂದರೆ ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಕೂಡ ಒಂದು ಬೌಲಲ್ಲಿ ಹಾಕಿ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು. ಅದರಿಂದ ಕೂಡ ಫ್ರಿಜ್ಜಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್ ಅನ್ನೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟು, ನಿಂಬೆಹಣ್ಣನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದಾಗ ಒಂದು ನಿಂಬೆಹಣ್ಣು ಏನಾದರೂ ಸ್ವಲ್ಪ ಹಾಳಾಗಿತ್ತು ಅಂದರೆ ಅದ್ರ ಪಕ್ಕದಲ್ಲಿ ಇಟ್ಟಿರುವಂಥ ನಿಂಬೆಹಣ್ಣು ಕೂಡ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ನಿಂಬೆಹಣ್ಣುಗಳನ್ನ ತುಂಬ ದಿನಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನಿಲ್ಲಿ ಟಿಶ್ಯೂ ಪೇಪರ್ನ ತೊಗೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಇಲ್ಲ ಅಂತ ಅಂದವರು ನ್ಯೂಸ್ ಪೇಪರ್ ಬೇಕಾದರೂ ಕೂಡ ತೊಗೊಳ್ಬೋದು. ಈ ರೀತಿ ನಿಂಬೆಹಣ್ಣನ್ನ ರ್ಯಾಪ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಒಂದು ನಿಂಬೆಹಣ್ಣು ಹಾಳಾದರೂ ಕೂಡ ಈ ರೀತಿ ಇಡೋದ್ರಿಂದ ಅದ್ರ ಪಕ್ಕದಲ್ಲಿರುವಂಥ ನಿಂಬೆಹಣ್ಣು ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ಇರುತ್ತೆ. ಈ ರೀತಿ ನೀವು ನ್ಯೂಸ್ ಪೇಪರಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಒಂದು ಬಾಟಲಲ್ಲಿ ಹಾಕಿಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಜಾಸ್ತಿ ನಿಂಬೆಹಣ್ಣು ತೊಗೊಂಡು ಬಂದಾಗ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ತೆಂಗಿನಕಾಯಿ ಒಡೆದ್ಮೇಲೆ ಈ ಒಂದು ಕೊಕೊನೆಟ್ ಶೆಲ್ನ ಬಿಸಾಡ್ತಾ ಇರ್ತೀವಿ. ಈ ಒಂದು ಸಿಪ್ಪೆನ ಬಿಸಾಡ್ದಿರ ನೀಟಾಗಿ ಈ ರೀತಿ ಸಣ್ಣದಾಗಿ ಪೀಸಸ್ನ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಪೂರ್ತಿ ತೇವಾಂಶ ಎಲ್ಲ ಹೋದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಇದನ್ನು ತುಂಬ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇದನ್ನು ಸಾಂಬ್ರಾಣಿ ಹಾಕಕ್ಕೆ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಇಲ್ಲಾಂದರೆ ಪೂರ್ತಿ ಡ್ರೈ ಆದಮೇಲೆ ಈ ರೀತಿ ಕಾಳುಗಳು ಬೇಳೆಗಳೆಲ್ಲ ಕೂಡ ಸ್ಟೋರ್ ಮಾಡ್ಕೊಳ್ತಿರ್ತೀವಲ್ವ ಅದರಲ್ಲಿ ಹಾಕಿ ಇಡೋದ್ರಿಂದ ಇನ್ನು ಇದನ್ನು ಸ್ಪೂನ್ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ನ ಕೆಲವೊಂದು ಸರಿ ರೇಟ್ ಕಡಿಮೆ ಇದೆ ಅಂತ ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಬರ್ತಿರ್ತೀವಿ. ಜಾಸ್ತಿ ಡ್ರೈ ಫ್ರೂಟ್ಸ್ನ ತೊಗೊಂಡು ಬಂದಾಗ ಎಷ್ಟು ಬೇಕೋ ಅಷ್ಟನ್ನು ನಾವು ಕಂಟೈನರ್ಸ್ಗೆ ಹಾಕ್ಕೊಂಡು ಉಳಿದಿರೋ ಅಂಥದ್ದನ್ನು ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಹುಳ ಆಗದಿರ ಇರುತ್ತೆ. ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಸೊ ಈಗಾಗಲೇ ನೀವೆಲ್ಲರೂ ಕೂಡ ಈ ಒಂದು ಟಿಪ್ನ ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒನ್ನು, ಈ ರೀತಿ ಮಸಾಲ ಪೌಡರ್ಸ್ ಎಲ್ಲ ಏನಿರುತ್ತೆ ಇದು ಖಾರದ ಪೌಡರು ಅಂದರೆ ಚಿಲ್ಲಿ ಪೌಡರು, ಇದೇ ಥರ ಧನಿಯಾ ಪೌಡರ್ ಇರ್ಬೋದು ಅಥವಾ ಸಾಂಬಾರ್ ಪೌಡರ್ ಇರ್ಬೋದು, ರಸಮ್ ಪೌಡರ್, ಇದೆಲ್ಲ ಏನಿರುತ್ತೆ ಇದು ತುಂಬ ದಿನಗಳವರೆಗೂ ಫ್ರೆಶ್ ಆಗಿರಬೇಕು ಅಂದರೆ ಫಸ್ಟಿಗೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಳಗಡೆ ಏನಾದರೂ ಉಂಡೆ ಥರ ಇದೆ ಅನ್ನೋದಾದರೆ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ನಾವು ಇಂಗನ್ನ ಹಾಕಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಹುಳ ಆಗದಿರ ಇರುತ್ತೆ. ಹಂಗಂತ ಈಗಾಗಲೇ ಹುಳ ಆಗಿರೋದ್ರಲ್ಲಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿರೋವಂಥ ಚಿಲ್ಲಿ ಪೌಡರ್ಸ್ನ ಏನು ನೀವು ಸ್ಟೋರ್ ಮಾಡ್ತಾ ಇರ್ತೀರ ಆ ಟೈಮಲ್ಲಿ ನೀವು ಸ್ವಲ್ಪ ಇಂಗನ್ನ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ.
ನೆಕ್ಸ್ಟು ಡೆಟಾಲ್ಸ್ ಇರ್ಬೋದು ಅಥವಾ ಸ್ಯಾನಿಟೈಸಿಂಗ್ ಲಿಕ್ವಿಡ್ಸ್ ಎಲ್ಲ ಏನಿರುತ್ತೆ ಅದನ್ನು ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಳ್ಳೋಣ ಅಂತ ಜಸ್ಟ್ ಒಂದು ಪಂಪ್ನ ಪ್ರೆಸ್ ಮಾಡಿದ್ರೂ ಕೂಡ ತುಂಬ ಜಾಸ್ತಿ ಲಿಕ್ವಿಡ್ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಮಧ್ಯದಲ್ಲಿ ನೀವು ಒಂದು ರಬ್ಬರ್ನ ಹಾಕಬೇಕಾಗುತ್ತೆ. ಈ ರೀತಿ ರಬ್ಬರ್ನ ಹಾಕೋದ್ರಿಂದ ಪಂಪ್ ಮಾಡಿದಾಗ ಎಷ್ಟು ಬೇಕೋ ಅಷ್ಟೇ ಲಿಕ್ವಿಡ್ ಬರುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ನೆಕ್ಸ್ಟು ವಾಟರ್ ಬಾಟಲಲ್ಲಿ ಕೆಲವೊಂದು ಸರಿ ನಾವು ನೀರನ್ನ ಅದೇ ಥರ ಇಟ್ಬಿಟ್ರೆ ಸ್ವಲ್ಪ ದಿನಗಳಾದಮೇಲೆ ಬ್ಯಾಡ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅನ್ನೋದಾದರೆ ಫಸ್ಟಿಗೆ ವಾಟರ್ ಬಾಟಲಲ್ಲಿ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಳಿ. ಆಮೇಲೆ ಇದರಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಇಲ್ಲ ಅನ್ನೋದಾದರೆ ವೆನಿಗರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಚೆನ್ನಾಗಿ ಶೇಕ್ ಮಾಡಿ ಒಂದು 5 ನಿಮಿಷ ಸೈಡ್ಗೆ ಇಡಬೇಕಾಗುತ್ತೆ. ಈ ರೀತಿ ಮಾಡಿ ವಾಶ್ ಮಾಡೋದ್ರಿಂದ ತುಂಬ ನೀಟಾಗೂ ಕೂಡ ಕ್ಲೀನ್ ಆಗುತ್ತೆ, ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ನೆಕ್ಸ್ಟು ಅಡುಗೆ ಮನೆಯಲ್ಲಿ ಆಯಿಲ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಗ್ಲಾಸ್ ಕಂಟೈನರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಗ್ಲಾಸ್ ಕಂಟೈನರ್ಸ್ನ ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಕೆಲವೊಂದ್ಸರಿ ನಾವು ಮುಟ್ಟಬೇಕಾದ್ರೂ ಕೂಡ ಎಲ್ಲಿ ಕೆಳಗಡೆ ಬಿದ್ದೋಗ್ಬಿಡುತ್ತಾ ಅನ್ನೋ ಒಂದು ಭಯ ಇರುತ್ತೆ. ಬಟ್ ನೀವೇನಾದರೂ ಬಿಗ್ನರ್ಸ್ ಆಗಿದ್ರೆ ಈ ರೀತಿ ಆಯಿಲ್ ಬಾಟಲ್ಸ್ನ ನೀವು ಇನ್ನೂ ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಈ ರೀತಿ ಆಯಿಲ್ ಬಾಟಲ್ಸ್ಗೆ ಈ ರೀತಿ ಒಂದು ಸಾಕ್ಸ್ನ ಹಾಕೋದ್ರಿಂದ ಗ್ರಿಪ್ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಆಯಿಲ್ ಏನಾದರೂ ವೇಸ್ಟ್ ಆಯಿತು ಅಂದರೂ ಕೂಡ ಒಂದು ಡ್ರಾಪ್ ಏನಾದರೂ ಕೆಳಗಡೆ ಸೋರ್ತು ಅಂದರೂ ಕೂಡ ಕೆಳಗಡೆ ಎಲ್ಲ ಕಲೆಕ್ಟ್ ಆಗ್ದಿರಾ ಸಾಕ್ಸಲ್ಲೇ ನೀಟಾಗಿ ಕಲೆಕ್ಟ್ ಆಗಿರುತ್ತೆ. ಬೇಕು ಅಂದರೆ ನೀವು ಸಾಕ್ಸ್ನ ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕ್ಬೋದು. ನೆಕ್ಸ್ಟು ಸಿಂಕ್ ಹತ್ರ ಸೋಪ್ ಇರ್ಬೋದು, ಬ್ರಷ್ ಇರ್ಬೋದು, ಸ್ಕ್ರಬ್ಬರು ಮತ್ತು ಲಿಕ್ವಿಡ್ಸ್ ಎಲ್ಲ ಉಪಯೋಗಿಸ್ತಾ ಇರ್ತೀವಿ. ಇದನ್ನು ಈ ರೀತಿ ಡೈರೆಕ್ಟಾಗಿ ಕೆಳಗಡೆನೇ ಇಡೋದ್ರಿಂದ ಮೆಸ್ಸಿಯಾಗಿರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಈ ರೀತಿ ನಿಮಗೆ ವಾಲ್ ಮೌಂಟ್ ಇರೋ ಅಂತಹ ಶೆಲ್ಫ್ಸ್ ಎಲ್ಲ ಕೂಡ ಆನ್ಲೈನಲ್ಲಿ ಅವೈಲಬಲ್ ಇದೆ. ನಾನು ತುಂಬ ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗೋಡೆಗೆ ಮೊಳೆನ ಹೊಡೆಯೋ ಅವಶ್ಯಕತೆ ಇಲ್ದಿರೇ ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಇದರಲ್ಲಿ ಎಲ್ಲ ರೀತಿಯಾಗಿರುವಂತಹ ಸಿಂಕ್ ಹತ್ರ ಯೂಸ್ ಮಾಡುವಂಥ ಟೂಲ್ಸ್ನೆಲ್ಲ ಕೂಡ ಈ ರೀತಿಯಾಗಿ ನಾವು ನೀಟಾಗಿ ಜೋಡಿಸ್ಕೊಳ್ಬೋದು. ತುಂಬ ಕನ್ವೀನಿಯೆಂಟ್ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟು ಮನೆಯಲ್ಲಿ ಆರ್ಲಿಕ್ಸು, ಬೂಸ್ಟು ಅಥವಾ ಯಾವುದಾದ್ರೂ ಪ್ರೋಟೀನ್ ಪೌಡರ್ನ ನಾವು ಮಿಕ್ಸ್ ಮಾಡಿ ಕುಡಿತಾ ಇರ್ತೀವಿ. ಹಾಲ್ ಜೊತೆಗೆ ಪೌಡರ್ನ ಮಿಕ್ಸ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಪೌಡರ್ನ ಹಾಕ್ದಿರಾ, ಫಸ್ಟಿಗೆ ನೀವು ಶುಗರ್ ಇರ್ಬೋದು ಅಥವಾ ಜಾಗ್ರಿ ಪೌಡರ್ ಏನಿರುತ್ತೆ ಅದನ್ನು ಹಾಕಿ ಆಮೇಲೆ ನೀವು ಆರ್ಲಿಕ್ಸ್ ಅಥವಾ ಬೂಸ್ಟ್ ಪೌಡರ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ತಳಭಾಗದಲ್ಲಿ ನಾವು ಹಾಕಿರುವಂಥ ಆರ್ಲಿಕ್ಸ್, ಬೂಸ್ಟ್ ಅದೆಲ್ಲ ಕೂಡ ಕೆಳಗಡೆ ಉಳ್ಕೊಳ್ದಿರಾ, ಅಂದರೆ ಗಟ್ಟಿಯಾಗಿ ಕೆಳಗಡೆ ಉಳ್ಕೊಂಡಿರುತ್ತೆ. ಆ ರೀತಿ ಆಗದಿರಾ ಇರುತ್ತೆ. ಫಸ್ಟಿಗೆ ಶುಗರ್ ಅಥವಾ ಜಾಗ್ರಿ ಏನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ಅದರ ಮೇಲೆ ನೀವು ಪೌಡರ್ನ ಹಾಕಿ ಈ ರೀತಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದರೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಅದರಲ್ಲಂತೂ ನಾಟಿ ಬೆಳ್ಳುಳ್ಳಿ ಆದರೆ ಇನ್ನೂ ಕಷ್ಟ. ಫಸ್ಟಿಗೆ ನಾವು ಜಸ್ಟ್ ಸಿಪ್ಪೆನ ಬಿಡಿಸಿ ಈ ರೀತಿ ಬೆಳ್ಳುಳ್ಳಿ ಎಸಳು ಏನಿರುತ್ತೆ ಇದನ್ನು ನಾವು 1 ಅವರ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. 1 ಅವರ್ ಟೈಮ್ ಇಲ್ಲ ಅಂತ ಅಂದವರು ಒಂದು 30 ನಿಮಿಷ ಆದ್ರೂ ಇಟ್ಟು ಒಂದು 30 ನಿಮಿಷ ಆದಮೇಲೆ ಹೊರಗಡೆ ತೆಗೆದು ಜಸ್ಟ್ ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟ್ ಈ ರೀತಿ ಮಾಡ್ತಾ ಇದ್ರೆ ಸಾಕಾಗುತ್ತೆ. ಈಸಿಯಾಗಿ ಎಲ್ಲ ಸಿಪ್ಪೆ ಕೂಡ ಬಂದ್ಬಿಡುತ್ತೆ. ಯೂಶುವಲಿ ಬೆಳ್ಳುಳ್ಳಿಯಿಂದ ಸಿಪ್ಪೆ ತೆಗಿಬೇಕು ಅನ್ನೋದಾದ್ರೆ ಈ ರೀತಿ ಎಸಳನ್ನ ನಾವು ಕೆಳಗಡೆ ಚುಚ್ಚಿ ಆಮೇಲೆ ಸಿಪ್ಪೆ ತೆಗಿತಾ ಇರ್ತೀವಿ. ಬಟ್ ಈ ರೀತಿ ಫ್ರಿಜ್ಜಲ್ಲಿ ಇಟ್ಟು ತೆಗೆಯೋದ್ರಿಂದ ತುಂಬ ಸುಲಭವಾಗಿ ಎಲ್ಲ ಸಿಪ್ಪೆನ ಕೂಡ ತೆಗಿಬೋದು. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಅಡುಗೆ ಮನೆಯಲ್ಲಿ ಸಿಂಕ್ ಅನ್ನೋದು ಕಾಮನ್ ಆಗಿ ಇದ್ದೇ ಇರುತ್ತೆ. ಸಿಂಕಲ್ಲಿ ಬ್ಲಾಕೇಜಸ್ ಇರ್ಬೋದು ಅಥವಾ ಸಿಂಕಲ್ಲಿ ಕೆಲವೊಂದ್ಸರಿ ಬ್ಯಾಡ್ ಸ್ಮೆಲ್ ಎಲ್ಲ ಏನು ಬರುತ್ತೆ ಅದು ಬರ್ದಿರ ಇರಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟ್ ಓಲ್ ಹತ್ರ ಸ್ವಲ್ಪ ಅಡುಗೆ ಸೋಡಾನ ಹಾಕಿ, ಅಡುಗೆ ಸೋಡಾನ ಹಾಕಿದ ಆದಮೇಲೆ ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ಬೇಕಾಗುತ್ತೆ. ವೆನಿಗರ್ ಇಲ್ಲ ಅನ್ನೋದಾದರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ವೆನಿಗರ್ನ ಹಾಕಿ ಒಂದು 5 ರಿಂದ 10 ನಿಮಿಷ ಬಿಟ್ಬಿಡ್ಬೇಕಾಗುತ್ತೆ. ವೆನಿಗರ್ ಹಾಕಿದ ಕೂಡಲೇ ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಪೈಪಲ್ಲಿ ಏನಾದರೂ ನಿಮಗೆ ಅಂಟಂಟು ರೀತಿ ಏನಾದರೂ ಕೂಡ್ಕೊಂಡಿದ್ರು ಕೂಡ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಈ ರೀತಿ ಹಾಕ್ಬಿಟ್ಟು ಒಂದು 10-15 ನಿಮಿಷ ಆಮೇಲೆ ಬಿಸಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಇದೆಲ್ಲ ದೊಡ್ಡ ಪ್ರೋಸೆಸ್ ಅಂತ ಅಂದವರು ಅನ್ಬ್ಲಾಕ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಬಟ್ ಅದು ಸ್ವಲ್ಪ ಕೆಮಿಕಲ್ ಬೇಸ್ಡ್ ಆಗಿರೋದ್ರಿಂದ ತುಂಬ ಕಾನ್ಸಂಟ್ರೇಷನ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಅದರ ಒಂದು ಫ್ರೇಗ್ರೆನ್ಸು ಮತ್ತು ಅದರಿಂದ ಬರುವಂಥ ಸ್ಮೆಲ್ ಕೂಡ ತುಂಬ ಗಾಢವಾಗಿರುತ್ತೆ. ನೆಕ್ಸ್ಟು ಅಕ್ಕಿನ ತುಂಬ ದಿನಗಳವರೆಗೂ ಸ್ಟೋರ್ ಮಾಡಬೇಕು. ಅಕ್ಕಿಯಲ್ಲಿ ಬರುವಂಥ ಬಿಳಿ ಹುಳ ಎಲ್ಲ ಏನಿರುತ್ತೆ ಅದು ಬರಬಾರ್ದು ಅನ್ನೋದಾದರೆ ಅಕ್ಕಿನ ಸ್ಟೋರ್ ಮಾಡಬೇಕಾದ್ರೆ ಅದೇ ಒಂದು ಬಾಕ್ಸಲ್ಲಿ ಈ ರೀತಿ ಪಲಾವ್ ಎಲೆ ಅಥವಾ ಬೇ ಲೀಫ್ ಅಂತ ಏನು ಹೇಳ್ತೀವಿ ಈ ಎಲೆಗಳನ್ನ ಹಾಕಿ ಈ ರೀತಿ ನೀವು ಅಕ್ಕಿ ಜೊತೆಗೆ ಇಡೋದ್ರಿಂದ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ, ಹುಳ ಆಗದಿರ ಇರುತ್ತೆ. ಕಿಚನಲ್ಲಿ ಪಾತ್ರೆಗಳೆಲ್ಲ ತೊಳೆದಿದ್ದಾದ್ಮೇಲೆ ಅದರ ಜಾಗದಲ್ಲಿ ಇಡ್ತಾ ಇರ್ತೀವಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ಕಿಚನ್ ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಇರುವಂಥ ಕಿಚನ್ ಆಗಿದ್ರೆ, ಕಬೋರ್ಡ್ಸ್ ಇರುವಂಥ ಕಿಚನ್ ಆಗಿದ್ರೆ ನೀವು ಪಾತ್ರೆಗಳನ್ನ ಇಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಪಾತ್ರೆಗಳನ್ನ ಜೋಡಿಸೋದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ತೋರಿಸ್ದಾಗೆ ಒಂದ್ಸರಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಜೋಡಿಸ್ಕೊಳ್ಬೇಕಾಗುತ್ತೆ. ಹಾಟ್ ಬಾಕ್ಸ್ ಎಲ್ಲ ಆದರೆ ಈ ರೀತಿ ಏನಾದ್ರು ತೇವ ಇದ್ದಂಗೆ ನಾವೇನಾದ್ರು ಇಡ್ತಾ ಹೋದರೆ ಅದರಲ್ಲಿ ವಾಮ್ ಅನ್ನೋದೇ ಇರಲ್ಲ, ಅಂದರೆ ಅದರೊಳಗಡೆ ಏನಾದ್ರು ಇಟ್ಟರೆ ಬಿಸಿಯಾಗೇ ಇರಲ್ಲ. ಸೊ ಆದಷ್ಟು ನೀವು ಪಾತ್ರೆಗಳನ್ನ ಜೋಡಿಸ್ಕೊಳ್ಬೇಕಾದ್ರೆ ಮುಂಚೆನೇ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಈ ರೀತಿ ನಾವು ಕಬೋರ್ಡ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ, ಆರ್ಗನೈಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಫಂಗಸ್ಸು ಬ್ಯಾಕ್ಟೀರಿಯಾ ಅನ್ನೋದು ಫಾರ್ಮ್ ಆಗದಿರ ಇರುತ್ತೆ, ಸಣ್ಣ ಪುಟ್ಟ ಹುಳಗಳು ಕೂಡ ಕಾಣಿಸ್ಕೊಳ್ದಿರ ಇರುತ್ತೆ.
ನೆಕ್ಸ್ಟು ಫ್ರಿಡ್ಜ್ ಇಲ್ಲದೆ ಇರೋವಂಥವ್ರು ದೋಸೆ ಬ್ಯಾಟರ್ ಅಥವಾ ಇಡ್ಲಿ ಬ್ಯಾಟರ್ನ ಹೊರಗಡೆನೇ ನಾವು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೇಕು, ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ವಾ, ಇದು ದೋಸೆ ಬ್ಯಾಟರ್ ಮತ್ತು ಇಡ್ಲಿ ಎರಡಕ್ಕೂ ಕೂಡ ಒಂದೇ ಬ್ಯಾಟರ್ನ ಉಪಯೋಗಿಸ್ಕೊಳ್ತೀನಿ. ಫಸ್ಟು ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಆಗಲೇ ನಾನು ತೋರಿಸ್ದೆ ಅಲ್ವಾ ದೋಸೆ ಇಡ್ಲಿ ಬ್ಯಾಟರ್ ಇರುವಂಥ ಬೌಲ್ನ ಇಟ್ಟಿದ್ದೀನಿ. ಇನ್ನೂ ನಿಮಗೆ ತುಂಬ ದಿನಗಳವರೆಗೂ ಇಟ್ಕೊಳ್ಬೇಕು ಅನ್ನೋದಾದರೆ ಆ ಒಂದು ದೋಸೆ ಬ್ಯಾಟರಲ್ಲಿ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು 2-3 ದಿನಗಳವರೆಗೂ ಕೂಡ ಹೊರಗಡೆ ಇಟ್ಟರು ದೋಸೆ ಬ್ಯಾಟರ್ ಉಳಿ ಬರ್ದಿರ ಇರುತ್ತೆ. ನೀವು ಯೂಸ್ ಮಾಡಬೇಕಾದ್ರೆ ಈ ರೀತಿ ದೋಸೆ ಬ್ಯಾಟರಲ್ಲಿ ನೀರೆಲ್ಲ ಏನು ಹಾಕಿದ್ವಿ ಆ ಒಂದು ನೀರನ್ನ ಈ ರೀತಿ ತೆಗೆದು ಬಿಡಬೇಕಾಗತ್ತೆ. ಈ ರೀತಿ ತೆಗೆದು ಮತ್ತೆ ನಾವು ಉಪಯೋಗಿಸ್ಕೊಳ್ಬೋದು. ಇನ್ನೂ ಒಂದಿನ ಎಕ್ಸ್ಟ್ರಾ ಸ್ಟೋರ್ ಮಾಡಬೇಕು ಅಂದರೆ ಮತ್ತೆ ನೀವು ನೀರನ್ನು ಹಾಕ್ಬಿಟ್ಟು ಕೆಳಗಡೆ ಕೂಡ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಇಟ್ಕೊಳ್ಬೇಕಾಗತ್ತೆ. ಫ್ರಿಜ್ ಇಲ್ಲದೆ ಇರೋವಂಥವ್ರಿಗೆ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಂಬೆಹಣ್ಣನ್ನ ಜಾಸ್ತಿ ತೊಗೊಂಡು ಬಂದು ಇಟ್ಕೊಂಡಾಗ ನಾವು ಒಂದು ವೇಳೆ ಬೇಗ ಉಪಯೋಗಿಸ್ಕೊಂಡಿಲ್ಲ ಅನ್ನೋದಾದರೆ ಬೇಗ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಕಲರ್ ಚೇಂಜ್ ಆದಾಗ ಅದೇ ಥರ ಬಿಟ್ಬಿಟ್ವಿ ಅನ್ನೋದಾದರೆ ಬೇಗನೆ ನಿಂಬೆಹಣ್ಣುಗಳೆಲ್ಲ ಕೂಡ ಕೊಳ್ತೋಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ರೀತಿ ನಿಂಬೆಹಣ್ಣು ರಸನ ಸಪ್ರೇಟ್ ಮಾಡ್ಕೊಳ್ಬೋದು. ಈ ಒಂದು ನಿಂಬೆಹಣ್ಣು ರಸನ ಒಂದು ಬೌಲಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡು ಈ ರೀತಿ ನಾವು ಲಾಕ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ತುಂಬ ದಿನಗಳವರೆಗೂ ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಈ ಒಂದು ನಿಂಬೆಹಣ್ಣು ಸಿಪ್ಪೆಯಿಂದ ಕೂಡ ಲಿಕ್ವಿಡ್ಸ್ನ ಮಾಡ್ಕೊಳ್ಬೋದು. ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಈ ನಿಂಬೆಹಣ್ಣಿನ ಜ್ಯೂಸ್ನ ಡೈರೆಕ್ಟಾಗಿ ನಾವು ಪುಳಿಯೋಗರದಲ್ಲಿರ್ಬೋದು ಅಥವಾ ಲೆಮನ್ ರೈಸ್ ಇದೆಲ್ಲ ಮಾಡಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು. ಚಟ್ನೀಸಲ್ಲಿ ಕೂಡ ನಾವು ಇದನ್ನು ಹಾಕ್ಕೊಳ್ಬೋದು. ಟೇಸ್ಟ್ಗೆ ತಕ್ಕಂಗೆ ನಾವು ವೇರಿಯೇಷನ್ ಮಾಡ್ಕೊಳ್ಬೋದು. ನೆಕ್ಸ್ಟು ಅಡುಗೆ ಮನೆ ಎನಿ ಟೈಮ್ ನೀಟಾಗಿರಬೇಕು ಅನ್ನೋದಾದರೆ ಅಡುಗೆ ಆಗಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ನಾವು ಯಾವ್ಯಾವ ವಸ್ತುಗಳನ್ನ ಮುಟ್ಟಿದ್ದೀವಿ ಅದನ್ನು ಒಂದು ಸರಿ ಈ ರೀತಿ ವೈಪೌಟ್ ಮಾಡಿಬಿಟ್ರೆ ನಾವು ತೇವ ಕೈಯಿಂದ ಮುಟ್ಟಾಗ ಅಲ್ಲೆಲ್ಲ ಕೂಡ ಮಾರ್ಕ್ಸ್ ಎಲ್ಲ ಏನಾಗಿರುತ್ತೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನಾವು ಡೈರೆಕ್ಟಾಗಿ ಇದೇ ಥರ ಬಿಟ್ಬಿಟ್ವಿ ಅನ್ನೋದಾದರೆ ಒಂದು ವಾರದೊಳಗಡೆ ಬೇಗನೆ ಎಲ್ಲ ಕೂಡ ಮಾರ್ಕ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಬದಲಾಗಿ ಈ ರೀತಿ ಸ್ಪೈಸಸ್ ಎಲ್ಲ ಏನು ಉಪಯೋಗಿಸ್ಕೊಳ್ತಾ ಇರ್ತೀವಿ ಅದನ್ನು ಇಮ್ಮಿಡಿಯೇಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಬೆಟರು. ಸಾಮಾನ್ಯವಾಗಿ ಕಂಟೈನರ್ಸ್ ಎಲ್ಲ ಕೂಡ ಉಪಯೋಗಿಸ್ಕೊಳ್ತಾ ಇರ್ತೀವಲ್ವ, ಸಕ್ಕರೆ ಇರ್ಬೋದು, ಮಸಾಲೆ ಪೌಡರು, ಇದನ್ನೆಲ್ಲ ಕೂಡ ಅದನ್ನು ಕೂಡ ಒಂದ್ಸರಿ ಇಮ್ಮಿಡಿಯೇಟಾಗಿ ಬಟ್ಟೆಯಿಂದ ಒರೆಸ್ಬಿಟ್ರೆ ಆಯಿತು. ಕೇವಲ ಒಂದು 5 ನಿಮಿಷದಲ್ಲೇ ನಾವು ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಳ್ಬೋದು. ಅಡುಗೆ ಮನೆ ಎನಿ ಟೈಮ್ ನೀಟಾಗಿರ್ಬೇಕಂದ್ರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು. ನೆಕ್ಸ್ಟು ತವ ಎಲ್ಲ ಇಡೋದಕ್ಕೋಸ್ಕರ ಒಂದು ಸ್ಟ್ಯಾಂಡನ್ನ ರೆಫರ್ ಮಾಡಿ ಅಂತ ಕೇಳ್ತಿರ್ತೀರ ಆಗಾಗ. ಇಲ್ಲೇನು ನೋಡ್ತಿದ್ರೆ ಇದು ಪ್ಲೇಟ್ ಇಡೋವಂಥ ಸ್ಟ್ಯಾಂಡ್. ಇದರಲ್ಲಿ ನಾನು ಈ ಒಂದು ಕಾರ್ನರ್ಗೆ ಈ ರೀತಿಯಾಗಿ ಇಟ್ಕೊಂಡು ಇದರಲ್ಲಿ ತವಾಗಳನ್ನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೂಡ ಈ ರೀತಿ ಪ್ಲೇಟ್ ಇಡೋವಂಥ ಸ್ಟ್ಯಾಂಡ್ ಏನಾದರೂ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಈ ರೀತಿ ಇಟ್ಟುಬಿಟ್ಟು ಕೂಡ ನೀವು ತವಾಗಳನ್ನ ಇಟ್ಕೊಳ್ಬೋದು. ನೆಕ್ಸ್ಟು ಸಾಮಾನ್ಯವಾಗಿ ಕಟ್ಲರಿ ಯೂನಿಟಲ್ಲಿ ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದ್ರೆ ಸಣ್ಣ ಸಣ್ಣ ಧೂಳು ಅನ್ನೋದು ಕಾಣಿಸ್ತಾನೆ ಇರುತ್ತೆ. ಪ್ರತಿ ಸಾರಿ ಕೂಡ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಈ ರೀತಿ ಸಣ್ಣ ಪುಟ್ಟ ಧೂಳೆಲ್ಲ ಕೂಡ ಕಾಣಿಸ್ಕೊಳ್ಬಾರ್ದು ಅನ್ನೋದಾದರೆ ಕಟ್ಲರಿ ಯೂನಿಟಲ್ಲಿ ಅಂದರೆ ಈ ಒಂದು ಸ್ಪೂನುಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಾರ್ಮಲಾಗಿ ಏನು ಕ್ಲೀನ್ ಮಾಡ್ತೀರಾ ಅದೇ ಥರನೇ ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಹೋಮ್ ಮೇಡ್ ಲಿಕ್ವಿಡ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಲಿಕ್ವಿಡ್ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಅಥವಾ ನಿಮಗೆ ಹೋಮ್ ಮೇಡ್ ಲಿಕ್ವಿಡ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರೆ ಗೊತ್ತಾಗಬೇಕು ಅನ್ನೋದಾದರೆ ನಮ್ಮ ಚಾನಲಲ್ಲಿರುವಂಥ ಕ್ಲೀನಿಂಗ್ ವೀಡಿಯೋಸ್ನ ಚೆಕ್ ಮಾಡಿದ್ರೆ ಸಾಕಾಗುತ್ತೆ. ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಒನ್ಸ್ ಕ್ಲೀನ್ ಮಾಡಿದಾದಮೇಲೆ ಟಿಶ್ಯೂ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ರೋಲ್ಲೂ ಕೂಡ ಈ ರೀತಿ ಟಿಶ್ಯೂ ಪೇಪರ್ನ ಹಾಕ್ಕೊಳ್ಳೋದ್ರಿಂದ ಧೂಳೇನಾದರೂ ಇದ್ದರೂ ಕೂಡ ಆ ಟಿಶ್ಯೂ ಪೇಪರಲ್ಲೇ ಕಲೆಕ್ಟ್ ಆಗುತ್ತೆ. ನಾವು ಡೈರೆಕ್ಟಾಗಿ ತೆಗೆದು ಕೂಡ ಬಿಸಾಡ್ಬೋದು. ಈ ರೀತಿ ಎಲ್ಲದಕ್ಕೂ ಕೂಡ ಟಿಶ್ಯೂ ಪೇಪರ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಇಲ್ಲ ಅಂತ ಅಂದವರು ನ್ಯೂಸ್ ಪೇಪರ್ ಕೂಡ ಹಾಕ್ಕೊಳ್ಬೋದು. ಈ ರೀತಿ ನಾವು ಜೋಡಿಸ್ಕೊಳ್ಳೋದ್ರಿಂದ ತುಂಬ ನೀಟಾಗೂ ಇರುತ್ತೆ. ನಾವು ಏನಾದರೂ ಒಂದನ್ನು ಕ್ಲೀನ್ ಮಾಡಬೇಕು ಅಂದರೆ ಜಸ್ಟು ಆ ಒಂದು ಅದರಲ್ಲಿರುವಂಥ ಸ್ಪೂನ್ಸ್ನ ತೆಗೆದುಬಿಟ್ಟು ಟಿಶ್ಯೂನ ಡೈರೆಕ್ಟಾಗಿ ತೆಗೆದು ಡಸ್ಟ್ಬಿನ್ಗೆ ಹಾಕ್ಕೊಳ್ಬೋದು. ನೆಕ್ಸ್ಟು ಕೆನೆಯಲ್ಲಿ ಐಸ್ ಕ್ಯೂಬ್ಸ್ನ ಹಾಕಿ ನೋಡಿ. ಸಾಮಾನ್ಯವಾಗಿ ಕೆನೆನ ಕಲೆಕ್ಟ್ ಮಾಡಿಕೊಂಡು ಬೆಣ್ಣೆನ ಮಾಡ್ಕೊಳ್ತಿರ್ತೀವಲ್ವ, ಬೆಣ್ಣೆನ ಮಾಡಬೇಕಾದ್ರೆ ಈ ರೀತಿ ಕೆನೆನ ತೆಗೆದು ಒಂದು ಬೌಲಲ್ಲಿ ಹಾಕಿ ಅದರಲ್ಲಿ ಐಸ್ ಕ್ಯೂಬ್ಸ್ನ ಹಾಕಿ ಕೈಯಲ್ಲೇ ಜಸ್ಟ್ ಈ ರೀತಿ ಕ್ಯೂಚ್ತಾ ಇದ್ದಂಗೆ ಬೆಣ್ಣೆ ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಐಸ್ ಕ್ಯೂಬ್ಸು ಇನ್ನೂ ಕರಗದೇ ಇರೋ ಕಾರಣ ಈ ಬೆಣ್ಣೆ ಜೊತೆಗೆ ಐಸ್ ಕ್ಯೂಬ್ ಕೂಡ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಅಂದರೆ ಐಸ್ ಕ್ಯೂಬ್ಸ್ ಪೂರ್ತಿ ಕರ್ಗೋಗೋವರೆಗೂ ಬಿಡಬೇಕಾಗತ್ತೆ. ಕರಗಿದಾದ್ಮೇಲೆ ನಾವು ಬೆಣ್ಣೆನ ಕಲೆಕ್ಟ್ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಬೆಣ್ಣೆ ಮಾಡಬೇಕಂದ್ರೆ ಮಿಕ್ಸಿ ಜಾರ್ಸ್ ಎಲ್ಲ ಕೂಡ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಆಮೇಲೆ ಅದನ್ನೆಲ್ಲ ವಾಶ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಈಗ ನಾನು ಬೆಣ್ಣೆನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಐಸ್ ಕ್ಯೂಬ್ಸ್ ಎಲ್ಲ ಏನು ಹಾಕಿದ್ದೀವಿ ಅದು ಪೂರ್ತಿ ತಣ್ಣಗೆ ಆದಮೇಲೆ ಅಂದರೆ ಪೂರ್ತಿ ಕರ್ಗು ಹೋದ್ಮೇಲೆ ಆಮೇಲೆ ಈಗ ನಾನು ಬೆಣ್ಣೆನ ಕಲೆಕ್ಟ್ ಮಾಡ್ಕೊಳ್ಬೋದು. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ತುಂಬ ದಿನಗಳವರೆಗೂ ಕೂಡ ಉಪಯೋಗಿಸ್ಕೊಳ್ಬೋದು. ಅಥವಾ ನೀವು ಡೈರೆಕ್ಟಾಗಿ ತುಪ್ಪ ಕೂಡ ಮಾಡ್ಕೊಳ್ಬೋದು. ಅಡುಗೆ ಮನೆಯಲ್ಲಿ ಬರುವಂಥ ಸಣ್ಣ ಸಣ್ಣ ಹುಳಗಳು, ಇರುವೆಗಳೆಲ್ಲ ಬರ್ದಿರೋ ಇರಬೇಕು, ಜಿಡ್ಡಾಗ್ದಿರೋ ಇರಬೇಕು ಅನ್ನೋದಾದರೆ ಆದಷ್ಟು ಕ್ಲೀನಿಂಗ್ ಲಿಕ್ವಿಡ್ಸ್ನ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳಿ. ವೆನಿಗರು, ವಿಮ್ ಲಿಕ್ವಿಡ್ಡು, ಅಡುಗೆ ಸೋಡಾನ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ. ಈ ಒಂದು ಲಿಕ್ವಿಡ್ನ ಪ್ರತಿ ಸರಿ ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಂದರೆ ಅಡುಗೆ ಆಗಿದ್ದ ಕೂಡಲೇ ಒಂದು ಸರಿ ಕಟ್ಟೆ ಎಲ್ಲ ಒರೆಸ್ತಿರ್ತೀವಲ್ವ, ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ
ಜಿಡ್ಡೆಲ್ಲ ಕೂಡ ಅವಾಯ್ಡ್ ಆಗುತ್ತೆ, ಸಣ್ಣ ಪುಟ್ಟ ಇರುವೆಗಳೆಲ್ಲ ಏನು ಬರುತ್ತೆ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಅಡುಗೆ ಮನೆ ಎನಿ ಟೈಮ್ ನೀಟಾಗಿರಬೇಕು ಅನ್ನೋದಾದರೆ ಪ್ರತಿ ಸರಿ ಕೂಡ ಅಡುಗೆ ಮಾಡಿದ ಆದಮೇಲೆ ಒಂದ್ಸರಿ ಈ ರೀತಿ ಕಟ್ಟೆನ ಒರೆಸಿ ಇಟ್ಕೊಳ್ಬೇಕಾಗುತ್ತೆ. ನಿಮ್ಮಲ್ಲಿ ತುಂಬ ಜನ ಅನ್ಕೊಳ್ತಾ ಇರ್ಬೋದು ವಿಡಿಯೋ ಡಲ್ಲಾಗಿ ಬರ್ತಿದೆ ಅಲ್ವಾ ಮೇಡಮ್ ಅಂತ. ಹೌದು, ಬಟ್ ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿದ್ದಾಗ ತೆಗೆದಿರೋಂಥ ವಿಡಿಯೋ ಇದು. ಈಗ ತುಂಬ ಜನ ನ್ಯೂ ಮೆಂಬರ್ಸ್ ಆಗಿರೋದ್ರಿಂದ ನಿಮ್ಮಲ್ಲಿ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು, ಸಾಮಾನ್ಯವಾಗಿ ಈ ರೀತಿ ಡಸ್ಟ್ಬಿನ್ಸ್ ಎಲ್ಲ ಏನಿರುತ್ತೆ ಬೇಗನೆ ಸ್ಮೆಲ್ ಬರ್ತಾ ಇರುತ್ತೆ. ಸ್ಮೆಲ್ ಅವಾಯ್ಡ್ ಆಗಬೇಕು ಅನ್ನೋದಾದರೆ ಡಸ್ಟ್ಬಿನ್ನ ನೀಟಾಗಿ ತೊಳೆದು ಡ್ರೈ ಮಾಡಿ ಕೂಡ ಮಾಡ್ಕೊಳ್ಬೋದು. ಅಥವಾ ಸ್ವಲ್ಪ ಏನಾದ್ರು ತೇವಾಂಶ ಇದ್ದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ನ ಈ ರೀತಿ ಹಾಕಿ ಅದ್ರ ಮೇಲೆ ನಾವು ಗಾರ್ಬೇಜ್ ಬ್ಯಾಗ್ನ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ ಬ್ಯಾಡ್ ಸ್ಮೆಲ್ ಬರ್ದಿರೇ ಇರುತ್ತೆ. ಉಪ್ಪು ಕೂಡ ಯೂಸ್ ಮಾಡಿರೋದ್ರಿಂದ ಏನಾದರೂ ಬ್ಯಾಡ್ ಸ್ಮೆಲ್ ಬಂದರೂ ಕೂಡ ಅಲ್ಲಿ ಅವಾಯ್ಡ್ ಮಾಡುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಐ ಹೋಪ್ ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಾನು ಶೇರ್ ಮಾಡಿರುವಂಥ 25 ಟಿಪ್ಸಲ್ಲಿ ನಿಮ್ಗೆ ಯಾವುದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.